ನಮಸ್ತೆ ಕರ್ನಾಟಕ. ಲೇ, ಈಗೇನು ನಿಂದು? ಯಾಕೀಗೆ ಹಿಂದೆ ಹಿಂದೆ ಸುತ್ತಾ ಇದೆಯಾ? ನನಗೆ ಶಾನೆ ಕೇಮ ಇದೆ. ನಿಂತರ ಮಹಾರಾಜರ ವಂಶ ಅಲ್ಲ. ಸುಮ್ಮನೆ ಮನೆ ಕಡೆ ಹೋಗು. ಮಾವಯ್ಯ ನೋಡಿದ್ರೆ ಜಗಳ ಆಡ್ತಾರೆ. ನಿನ್ನಿಂದ ಲಕ್ಷ್ಮಿಗೆ ಅಲ್ಲಿ ತೊಂದರೆ ಕಣೆ ಅಂದ. ಹ್ಞೂ, ನಿನಗೆ ತಂಗಿಯರ ಮೇಲೆ ಹೆಚ್ಚು ಪ್ರೀತಿ. ಒಂದಿಷ್ಟಾದರೂ ನನ್ನ ಮೇಲೆ ಪ್ರೀತಿ ಇದೆಯೇನೋ ಬಾವ? ನೋಡು, ಊರ ಮೇಲೆ ಊರು ಬಿದ್ದರೂ ನೀನೇ ನನ್ನ ಗಂಡ, ನಾನೇ ನಿನ್ನ ಹೆಂಡತಿ. ಅದನ್ನು ಬ್ರಹ್ಮ ಬಂದರೂ ಬದಲಾಯಿಸೋಕ್ಕೆ ಆಗೋಕ್ಕಿಲ್ಲ ಬಾವ. ಹೇಳೀಗ ನನ್ನ ಮದುವೆ ಆಗ್ತೀಯಾ ಇಲ್ವಾ? ನೋಡು, ಬೇಗ ಹೇಳು, ಇಲ್ಲ ಮದುವೆ ಆಗದೆ ಇದ್ರೂ ಮಗು ಕೊಡೋಕ್ಕೆ ನಾನು ಸಿದ್ಧ ಎಂದು ಪೆದ್ದಾಗಿ ಮಾತಾಡ್ತಿದ್ದವಳನ್ನು ಎತ್ತಿ ಹುಲ್ಲಿನ ಮೇಲೆ ಬಿಸಾಕ್ತ. ಲೇ ಹುಚ್ಚಿ, ಏನೇ ನೀನು? ಮುಚ್ಕೊಂಡು ಮನೆಗೆ ಹೋಗು. ಈ ಕಡೆ ಬಂದರೆ ಸರಿ ಇರೋಕ್ಕಿಲ್ಲ. ನಿಮ್ಮ ಅಪ್ಪನ ಹತ್ರ ಎಲ್ಲ ವಾದ ಮಾಡೋಕ್ಕೆ ಆಗ್ಲಿಕ್ಕಿಲ್ಲ. ನೋಡು, ಮದುವೆಗಿದ್ವಿ ಎಲ್ಲ ಕನಸು ಕಣಮ್ಮಿ. ಈ ಬಡ ರೈತನ ಯಾವಳಾದರೂ ಕಟ್ಕೊಳ್ಳೋಳು ಇದ್ದೇ ಇರ್ತಾಳೆ. ಇಲ್ಲ, ನನಗೆ ಮದುವೆನೇ ಬೇಡ, ನೀನು ಹೋಗು. ಇನ್ನು ಕಣ್ಣಿಗೆ ಕಂಡೆ ಅಂದರೆ ಸರಿ ಇರೋಕ್ಕಿಲ್ಲ ಪದ್ದು ಎಂದು ಹೋಗ್ತಿದ್ದವನ ಕಾಲು ಹಿಡಿದು ಎಳೆದ್ಲು. ಅವನು ಅವಳ ಮೇಲೆ ಬಿದ್ದವನು ಅವಳನ್ನೇ ನೋಡುತ್ತಾ ಕಳೆದು ಹೋಗಿದ್ದ. ಪದ್ಮ ಎಂದರೆ ಚಿಕ್ಕಂದಿಂದ ಚಂದ್ರನಿಗೆ ಅತೀವ ಪ್ರೀತಿ. ಆದರೆ ಚಂದ್ರಪ್ಪನ ಕೆಟ್ಟ ಬುದ್ಧಿಯಿಂದ ತನ್ನ ತಂಗಿ ಲಕ್ಷ್ಮಿಗೆ ಎಲ್ಲಿ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಲು ಹೊರಟಿದ್ದ. ಆದರೆ ಪದ್ಮ ಹಠಮಾರಿ, ಅಷ್ಟು ಸುಲಭಕ್ಕೆ ಚಂದ್ರನನ್ನು ಬಿಟ್ಟುಕೊಡಲಾರಳು. ತನ್ನನ್ನೇ ನೋಡ್ತಾ ಮೈಮೇಲೆ ಹೊರಗಿದ್ದ ಚಂದ್ರನ ಖಾಲಿ ಬೆನ್ನನ್ನು ಸವರ್ತಾ ಇದ್ದವಳನ್ನು ನೋಡಿ ಚಂದ್ರನಿಗೆ ಇಷ್ಟೊತ್ತು ಇದ್ದ ಕೋಪ ತಾಪ ಕಳೆದಿತ್ತು. ಅವಳಿಂದ ದೂರ ಇರಲು ನಾಟಕ ಮಾಡಿದವನ ಬಣ್ಣ ಬಯಲಾಗಿತ್ತು. ಅವಳನ್ನು ಮುದ್ದಿಸುತ್ತಾ ಅವಳ ಅದರಕ್ಕೆ ತುಟಿ ಸೋಕಿಸಿದವನ ನೋಡಿ ನಕ್ಕವಳು, ಯಾರೋ ಹೇಳಿದ್ರು ಮದುವೆನೇ ಬೇಡ ಅಂತ ಎಂದವಳ ಕೈ ಎರಡು ಒತ್ತಿ ಹಿಡಿದ ಚಂದ್ರ, ನೀನು ಮಾತ್ರ ಬೇಕು. ಹೀಗೆ ನನ್ನ ಕಾಡಬೇಡ ಕಣೆ, ನಂಗೆ ಆಗ್ತಿಲ್ಲ. ಈ ಮದುವೆ ಆಗಲ್ಲ. ನಿಮ್ಮಪ್ಪ ಒಪ್ಪಕ್ಕಿಲ್ಲ ಕಣೆ. ಆದರೆ ನಿನ್ನ ಬಿಟ್ಟು ಇರೋಕ್ಕಾಗ್ತಿಲ್ಲ ಪದ್ದು ಎಂದು ಬೇಸರದಲ್ಲಿ ಹೇಳಿದವನ ತುಟಿಗೆ ತುಟಿ ಸೇರಿಸಿದ್ಲು. ಬಾವ, ಯಾಕಾಗಲ್ಲ? ನಾನು ನೋಡ್ತೀನಿ. ನೀನು ನನ್ನ ಗಂಡ ಆಗೇ ಆಗ್ತೀಯ. ಇದು ಆ ಶಿವಪ್ಪನ ಮೇಲೆ ಆಣೆ ಕಣೋ. ಬಾ, ಇವತ್ತೇ ತಾಳಿನ ಕಟ್ಟು ಎಂದವಳನ್ನು ಗಟ್ಟಿಯಾಗಿ ಅಪ್ಪಿದ. ಅದನ್ನು ದೂರದಿಂದ ನೋಡಿದ ಕೇಶವ ಕೋಪದಲ್ಲಿ ಮನೆಗೋಗಿದ್ದ. ಪದ್ಮ ತನ್ನ ಭಾವನ ಜೊತೆ ಮಾತಾಡಿ ಅವನು ಹೋಗು ಅಂದರೂ ಹೋಗದೆ ಅವನು ಊಟ ಮಾಡಲು ಕುಳಿತಾಗ ಅವನ ಕೈಯಲ್ಲೇ ಕೈತುತ್ತು ತಿಂದಳು. ಚಂದ್ರನ ತಂಗಿ ತುಳಸಿ ಅವಳಿಗಾಗಿ ಬಿಸಿ ಬಿಸಿ ಬಜ್ಜಿ ಮಾಡಿಕೊಟ್ಟಿದ್ಲು. ನೋಡಿ ಅದಕ್ಕೆ ಅಮ್ಮ, ಇನ್ನು ನಮ್ಮ ಅಣ್ಣನಿಗೆ ಬಡಿಸೋಕೆ ನಂಗಾಗಕ್ಕಿಲ್ಲ. ನೀವೇ ಬಂದು ಮಾಡ ಹಾಕಿ, ನಾನು ಮದುವೆಯಾಗಿ ಹೋಗಬೇಕು ಎಂದು ನಕ್ಕವಳ ಮಾತಿಗೆ ಪದ್ಮ ನಾಚಿ ನೀರಾದ್ಲು. ಸಂಜೆ ಆಗುತ್ತಿರಲು ಅಲ್ಲೇ ಚಂದ್ರನ ತೋಳಿಗೆ ಹೊರಗೆ ಮಲಗಿದ್ದವಳ ಭುಜವನ್ನು ಬಳಸ್ದ. ಹೇ ಪದ್ದು, ಒತ್ತು ಮುಳುಗ್ತಾ ಬಂತು ಕಣಮ್ಮಿ. ಏಳು ಬಂಗಾರಿ, ಎದ್ದೇಳು, ಮನೆ ಕಡೆ ಹೊರಡು. ಇನ್ನು ರಾತ್ರಿ ಆದರೆ ಅದು ಸರಿ ಬರೋಕ್ಕಿಲ್ಲ. ನಿಮ್ಮಪ್ಪಯ್ಯ ಮೊದಲೇ ಆಡೋ ಮಾತಿಗೆ ನನಗೆ ನೆತ್ತಿಗೇರುತ್ತೆ ಎಂದು ಅವನೇ ಆಕೆ ಹೋಗಲ್ಲ ಅಂದರೂ ಕೇಳದೆ ಒತ್ತಾಯ ಮಾಡಿ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಧರ್ಮಯ್ಯನ ಮನೆ ಮುಂದೆ ಬಿಟ್ಟಿದ್ದ. ಅಷ್ಟರಲ್ಲಿ ಮನೆಯ ಹೊರಗಡೆ ಎಲೆ ಅಡಿಕೆ ಜಗಿಯುತ್ತಾ ಕೇಶವ ಹೇಳಿದ ಮಾತಿಗೆ ಕೋಪದಲ್ಲಿ ಪದ್ಮಗೆ ಬೈದುಕೊಳ್ಳುತ್ತಾ ಅಲ್ಲೇ ಹೊರಗಿನ ಕಟ್ಟೆ ಮೇಲೆ ಕುಳಿತಿದ್ರು ಧರ್ಮಯ್ಯ. ಆಗಷ್ಟೇ ಗಾಡಿಯಿಂದ ಇಳಿದು ಒಳಗೆ ಬರ್ತಿದ್ದ ಚಂದ್ರ ಮತ್ತು ಪದ್ಮಾಳನ್ನ ನೋಡಿದ್ರು. ಕೋಪದಲ್ಲಿ ಕುದಿತಿದ್ದವರ ನೋಡಿದ ಚಂದ್ರ ಹೆಚ್ಚು ಮಾತಾಡದೆ ಅವಳನ್ನು ಮನೆ ಬಾಗಿಲು ತನಕ ಬಿಟ್ಟು ಹೊರಗಿಂದಲೇ ತನ್ನ ತಂಗಿಯನ್ನು ಪ್ರೀತಿಯಿಂದ ಕರೆದ. ಲಕ್ಷ್ಮಿ, ಲಕ್ಷ್ಮಿ, ತಂಗವ್ವ ಎಂದು ಜೋರಾಗಿ ಕೂಗಿದಾಗ ಅಣ್ಣನ ಸ್ವರ ಕೇಳಿ ಲಕ್ಷ್ಮಿ ಹೊರಗೆ ಓಡಿ ಬಂದ್ಲು. ಪುಟ್ಟ ಅರ್ಜುನ್ ಕೂಡ ಓಡಿ ಬಂದು ಮಾವ
ಮಾವ ಎಂದು ಬರಲು ಅವನನ್ನು ಎತ್ಕೊಂಡು ಮುದ್ದಾಡಿ ಅವನ ಕೈಗೆ ತನ್ನ ಜೇಬಲ್ಲಿದ್ದ ಕಾಸು ತೆಗೆದುಕೊಟ್ಟ. ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದ ಅಣ್ಣನನ್ನು ನೋಡಿ, ಅಣ್ಣ ಒಳಗ್ ಬಾ, ಇಲ್ಲೇ ನಿಂತಿದ್ಯಾ, ಬಾ ಅಣ್ಣ ಎಂದು ಪ್ರೀತಿಯಿಂದ ಕರೆದ್ಲು. ಬಾಗಿಲಿಗೆ ಬಂದ ನೀಲಮ್ಮನವರು ಕೂಡ ಅಳಿಮಯ್ಯ ಚಂದ್ರನನ್ನ ಒಳಗೆ ಕರೆದ್ರು. ಅವನು ಮಾವನ ಮುಖ ನೋಡಿ, ಇರಲಿ ಲಕ್ಷ್ಮಿ, ನೀನು ಮತ್ತು ಸೂರ್ಯಪ್ಪ ದಸರಾ ಹಬ್ಬಕ್ಕೆ ಬಂದುಬಿಡಿ, ಬಟ್ಟೆ ತೆಗೆದುಕೊಡ್ತೀನಿ. ಹಾಗೆ ಮಾವಯ್ಯ, ನೀವು ಮತ್ತು ಅತ್ತೆಯಮ್ಮ ನೀವು ಕೂಡ ಬನ್ನಿ, ಯಾರು ಮರಿಬೇಡಿ. ಶಿವಪ್ಪನಿಗೆ ಹರಕೆ ಕಟ್ಟಿದ್ದೀನಿ ಎಂದು ಹೇಳಿ ಅಲ್ಲಿಂದ ಹೋಗ್ತಿದ್ದವನನ್ನು ಧರ್ಮಯ್ಯ ಕರೆದ್ರು. ಓಸಿ ಅಲ್ಲೇ ನಿಲ್ಲು, ನಿನ್ಗಿಂತ ಮಾತಾಡಬೇಕು ನೋಡು, ನಿಂಗೆ ನಾನು ಹೇಳಿ ಸಾಕಾಗಿದೆ ಕಣ್ಲಾ, ಇನ್ನೂ ನನಗೆ ಆಗಕ್ಕಿಲ್ಲ. ಚಂದ್ರ, ಕೇಶವನ ಮದುವೆ ವಿಚಾರಕ್ಕೆ ನಾನು ಬೇಡ ಅಂದಿರುವೆ, ಇನ್ನು ಈ ನಮ್ಮ ಮನೆ ಮಗಳಿಗೆ ಹುಡುಗ ನೋಡಿ ಮದುವೆ ಮಾಡಬೇಕು ಎಂದು ಮೀಸೆ ತಿರುವಿದವರ ಮಾತು ಕೇಳಿ ಎಲ್ಲರಿಗೂ ನೋವಾಗಿತ್ತು. ನೀಲಮ್ಮ ಸೀರೆ ಸೆರಗನ್ನ ಸುತ್ತುತ್ತಾ ಭಯದಲ್ಲೇ ಗಂಡನ ವಿರುದ್ಧ ಮಾತಾಡಿದ್ರು. ಇದೇನಂತ ಮಾತಾಡ್ತಿದ್ದೀರಾ, ಅಳಿಮಯ್ಯ ಎದುರಿಗಿದ್ದಾನೆ, ಈ ರೀತಿ ಮಾತಾಡಿದ್ರೆ ಶಿವ ಮೆಚ್ಚಕ್ಕಿಲ್ಲ. ಅಂದರೆ ಆಗಷ್ಟೇ ಹುಟ್ಟಿದ ಕೂಸಿಗೆ ಚಂದ್ರನ ಕೈಯಲ್ಲೇ ಹರಕೆ ಹೊತ್ತು ತಾಳಿ ಕಟ್ಟಿಸಿದ್ದೀರಾ. ಇಂದು ಪದ್ಮ ಜೀವಂತವಾಗಿದ್ದಾಳೆ ಅಂದರೆ ಅದಕ್ಕೆ ಚಂದ್ರ ಕಟ್ಕೊಂಡ ಹರಕೆ ಕಾರಣ, ಹಳೆದು ಮರಿಬೇಡಿ ಎಂದು ನೀಲಮ್ಮ ಕಣ್ಣೀರು ಹಾಕುತ್ತಾ ತನ್ನ ಗಂಡ ಧರ್ಮಯ್ಯ ಅನ್ಯಾಯ ಮಾಡ್ತಿದ್ದಾರೆಂದು ತಿಳಿದು ಮಾತಾಡಿದ್ಲು. ಮಗುಗೆ ಕಾಲರ ಕಾಯಿಲೆ ಬಂದಾಗ ಚಂದ್ರ ಚಿಕ್ಕವನಿದ್ದಾಗಲೇ ಹರಕೆ ಕಟ್ಟಿ ಮಗುಗೆ ತಾಳಿ ಕಟ್ಟಿದ್ದು. ಇನ್ನೊಂದು ಮದುವೆ ಅಂದರೆ ಹೆತ್ತ ತಾಯಿಗೆ ಸಹಿಸಲು ಆಗಲಿಲ್ಲ. ಅದು ಅಲ್ಲದೆ ಚಂದ್ರನಂಥ ಒಳ್ಳೆಯ ಅಳಿಮಯ್ಯನಿಗೆ ಪದೇ ಪದೇ ಅವಮಾನ ಮಾಡೋದು ಸಹಿಸೋಕ್ಕೆ ಆಗ್ತಿರಲಿಲ್ಲ. ಲೇ, ಮುಚ್ಕೊಂಡು ಒಳಗೋದ್ರೆ ಸರಿ, ಇಲ್ಲ ಇಲ್ಲೇ ನಾಲಿಗೆ ಸೀಳ್ಬಿಡ್ತೀನಿ, ಹೋಗೊಳಗೆ. ಮಗುಗೆ ತಾಳಿ ಕಟ್ಟಿದ್ರೆ ಗಂಡ ಆಗ್ಬಿಡ್ತಾನಾ? ಯಾಕೆ ಆ ಉಪಕಾರಕ್ಕೆ ಇವನ್ ತಂಗಿ ಲಕ್ಷ್ಮಿನ ಮನೆ ಸೊಸೆ ಮಾಡ್ಕೊಂಡಿಲ್ವಾ? ರಾಣಿ ಥರ ನೋಡ್ಕೊಳ್ತಿಲ್ವಾ? ಇನ್ನೇನು ಬೇಕು? ನೀನು ಈ ವಿಷಯಕ್ಕೆ ಮಧ್ಯ ಬರಬೇಡ ಕಣೆ ಎಂದು ಧರ್ಮಯ್ಯ ನೀಲಮ್ಮ ಅವರಿಗೆ ಕೂಗಿದಾಗ ಚಂದ್ರ ಅದನ್ನು ನೋಡಿ ಅವರಿಗೆ ಕೈ ಮುಗಿದು ಸುಮ್ಮನೆ ಇರಲು ಬೇಡಿದ್ದ. ಧರ್ಮಯ್ಯ ಕೋಪದಲ್ಲಿ, ನೀನು ಚಂದ್ರ, ಸ್ವಲ್ಪನಾದರೂ ಬುದ್ಧಿ ಇಲ್ವಾ? ಬೆಳೆದಿರೋ ಹುಡುಗಿ ಜೊತೆ ಹೊತ್ತಿಲ್ಲ ಗೊತ್ತಿಲ್ಲ ಹೀಗೆ ಸುತ್ತಾ ಇದೆಯಾ? ಅದು ಅಲ್ಲದೆ ಅವಳ ಜೊತೆ ಗದ್ದೆಯಲ್ಲಿ ಏನು ಅಂದ್ಕೊಂಡಿದ್ಯಾ ನೀನು? ಇದೇನಾ ನಿನ್ನ ನ್ಯಾಯ? ಕಂಡೋರ್ ಮನೆ ಹೆಣ್ಣು ಮಕ್ಕಳ ಜೊತೆ ಮದುವೆಗೆ ಮುಂಚೆ ಚಕ್ಕಂತ ಆಡೋದಾ ಎಂದವರ ಮಾತು ಕೇಳಿ ಚಂದ್ರನಿಗೆ ಕೋಪ ಉಕ್ಕಿತ್ತು. ಮಾವ, ಮಾತೆಲ್ಲೇ ಮೀರ್ತಿದೆ. ನಾನು ಅಷ್ಟಕ್ಕೂ ಕಂಡವ್ರ ಮನೆ ಹುಡುಗಿ ಜೊತೆ ಚಕ್ಕಂತ ಆಡ್ತಿಲ್ಲ. ಅವಳು ನನ್ನ ಹೆಂಡತಿ, ನಾನು ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ಎಂದು ಕೋಪದಲ್ಲಿ ಹೇಳಿ ಹೋಗ್ತಿದ್ದವನನ್ನು ಪದ್ಮ ಕೂಗ್ ಕರೆದು ನಿಲ್ಲಿಸಿದ್ಲು. ಒಂದು ನಿಮಿಷ ಮಾವ ಎಂದು ತನ್ನ ಅಪ್ಪನ ಮುಂದೆ ಹೋದವಳು ಪದ್ಮ ಕೂಡ ಕೋಪದಲ್ಲಿ, ಅಪ್ಪಯ್ಯ ಏನು ಮಾತಾಡ್ತಿದ್ಯಾ? ಅವನೇನು ಕಂಡೋರ್ ಮನೆಯವನಲ್ಲ, ಈ ಮನೆಯ ಅಳಿಮಯ್ಯ, ಅದು ನೆನಪಿರಲಿ. ಅವನಿಗೆ ನಾನು, ನನಗೆ ಅವನು ಅಂತ ಚಿಕ್ಕಂದಿನಿಂದ ನೀವೇ ನಿರ್ಧಾರ ಮಾಡಿದ್ದು. ಅವಾಗೆಲ್ಲ ಹಾಗೆ ಬೆಳೆಸಿ ಈಗ ಮಾತು ಬದಲಾಯಿಸ್ಬಿಡಿ ಅಪ್ಪಯ್ಯ. ಬಾವನ ಮೇಲೆ ಜೀವನೇ ಮಾಡಿಕೊಂಡಿದ್ದೀನಿ. ನನಗೆ ಬಾವನೇ ಎಲ್ಲ, ನನಗೆ ಗಂಡ ಅಂದರೆ ಅವನೇ ಕಣಪ್ಪ. ಇನ್ಯಾರಿಗೂ ನಾನು ಬಲಿಪಶು ಆಗಲಾರೆ. ನಿನ್ನ ಅಳಿಮಯ್ಯನ ಹತ್ರ ಕ್ಷಮೆ ಕೇಳಿ ನನ್ನ ಕೈಯನ್ನು ಅವನಿಗೆ ಒಪ್ಪಿಸಿಕೊಡು. ನಮ್ಮ ಮದುವೆ ಆ ಶಿವಪ್ಪ ನಿಶ್ಚಯ ಮಾಡಿ ಆಗಿದೆ ಕಣಪ್ಪ. ನೀನು ಏನು ಮಾಡಿದ್ರೂ ಅವನೇ ನನ್ನ ಗಂಡ ಎಂದು ಅಳುತ್ತಾ ಹೇಳಿದವಳ ಕೆನ್ನೆಗೆ ಒಂದು ಬಲವಾದ ಏಟು ಬಿದ್ದಿತ್ತು. ಒಳಗಿಂದ ಎಲ್ಲವನ್ನ ಕೇಳಿಸಿಕೊಂಡ ಕೇಶವ ಹೊರಬಂದು ಪದ್ಮ ಕೆನ್ನೆಗೆ ಹೊಡೆದಿದ್ದ. ಬಾಯಿ ಸೀಳಿ ರಕ್ತ ಬರಲು ಚಂದ್ರ ಓಡು ಬಂದು ಪದ್ಮಾಳನ್ನ ಬಾಚಿ ತಬ್ಬಿದ್ದ. ಮತ್ತೆ ಹೊಡೆಯಲು ಬಂದ ಪದ್ಮಾಳ ಅಣ್ಣ ಕೇಶವನಿಗೆ ಕಾಲಿನಲ್ಲಿ ಜಾಡಿಸಿ ಒದ್ದಿದ್ದ.
ತುಸು ದೂರ ಹೋಗಿ ಬಿದ್ದ ಕೇಶವನನ್ನ ಧರ್ಮಯ್ಯ ಎತ್ತುತ್ತಾ, ಚಂದ್ರ ಏನಿದು, ನಿಂದ್ಯಾಕೋ ಅತಿಯಾಯಿತು ಎಂದು ಹೇಳಲು ಚಂದ್ರ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು, ನನ್ನ ಹೆಂಡತಿ ಮೇಲೆ ಯಾರಾದರೂ ಕೈ ಮಾಡಿದ್ರೂ ಸರಿ ಇರಕ್ಕಿಲ್ಲ. ನಾನು ನಿಮ್ಮ ಆಟ ನೋಡ್ತಾನೇ ಇದ್ದೀನಿ ಮಾವ, ನಿಮ್ಮ ಮೇಲೆ ಬಹಳ ಗೌರವ ಇದೆ. ಇನ್ನು ಈ ಕೇಶವ, ನನ್ನ ಗೆಳೆಯನ ತಮ್ಮ ಅನ್ನೋದಕ್ಕಿಂತ ನನ್ನ ತಂಗಿ ತುಳಸಿಗಾಗಿ ನಿನ್ನ ದೇವರಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ. ಇನ್ನು ಲಕ್ಷ್ಮಿ ಈ ಮನೆ ಸೊಸೆ ಅನ್ನೋ ಕಾರಣಕ್ಕೆ ನಾನು ಪ್ರತಿ ಸಲ ನಿಮ್ಮ ಮಾತಿಗೆ ಬಗ್ಗುತ್ತಿರುವೆ, ಇಂದು ಕೂಡ ಬಗ್ಗುವೆ. ನನಗೆ ನನ್ನ ತಂಗಿ ಈ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು, ಅದಕ್ಕಾಗಿ ನನ್ನ ಪ್ರೀತಿ ಕೂಡ ತ್ಯಾಗ ಮಾಡಲು ಸಿದ್ಧ ಎಂದು ಅಪ್ಪಿ ನಿಂತವಳ ಕೈ ಹಿಡಿದು ಅವರ ಅಪ್ಪ ಧರ್ಮಯ್ಯನಿಗೆ ಒಪ್ಪಿಸಿದ. ಇನ್ನು ನೀವುಂಟು ನಿಮ್ಮ ಮಗಳುಂಟು, ಹಬ್ಬಕ್ಕೆ ಮರೀದೆ ಬನ್ನಿ ಮಾವ. ನಾನು ಹರಕೆ ಇಟ್ಕೊಂಡಿರೋದೆ ನಿಮಗಾಗಿ, ಈ ಮನೆಗಾಗಿ. ಇನ್ನು ಪದ್ಮ ಮದುವೆಗೆ ನಾನೇ ಮುಂದೆ ನಿಂತು ಓಡಾಡ್ತೀನಿ ಎಂದು ಕಣ್ಣೀರು ಹಾಕುತ್ತಾ ಅಲ್ಲಿ ಒಂದು ನಿಮಿಷವೂ ನಿಲ್ಲದೆ ಹೊರಟೋಗಿದ್ದ. ಓದವನನ್ನು ನೋಡುತ್ತಾ ಅಲ್ಲೇ ಕುಸಿದು ಕುಳಿತ ಪದ್ಮ ಅಳುತ್ತಾ, ಬಾವ ಹೋಗ್ಬೇಡವೋ, ನಾನು ಬದುಕಿರಲ್ಲ ಬಾವ ಬಾವ ಎಂದು ಕೂಗಿದ್ರು. ಚಂದ್ರ ಕಲ್ಲು ಮನಸ್ಸು ಮಾಡಿಕೊಂಡು ಅಲ್ಲಿಂದ ಹೋಗಿದ್ದ. ಅಲ್ಲಿಂದ ಒಳಗೆ ಕರ್ಕೊಂಡು ಹೋದ ಲಕ್ಷ್ಮಿ, ಪದ್ಮ ಅಳಬೇಡ, ಈ ಮನೆ ಬಿಟ್ಟು ಅಣ್ಣಯ್ಯ ಜೊತೆ ಹೊರಟೋಗು, ನನ್ನ ಬಗ್ಗೆ ಚಿಂತೆ ಮಾಡಬೇಡ, ಇಲ್ಲಿಂದ ಹೋಗು ಎಂದು ಪೆಟ್ರೋಮ್ಯಾಕ್ಸ್ ಹಚ್ಚಿಕೊಟ್ಟು ಹಿಂದಿನ ಬಾಗಿಲಿಂದ ಕಳಿಸಿದ್ಲು. ಮನೆಗೆ ಬಂದವನು ತನ್ನ ಮನೆಯ ರೂಮಿಗೆ ಹೋಗಿ ಬಾಗಿಲಾಕಿ ಕುಳಿತವನ ಮನಸ್ಸು ಪೂರ್ತಿ ಪದ್ದು ಪದ್ದು ಅಂತಿತ್ತು. ತಡೆದುಕೊಳ್ಳಲು ಆಗದೆ ಪ್ರೀತಿ ಮಾಡಿದವಳನ್ನು, ಅದರಲ್ಲೂ ಅರಿಯದ ವಯಸ್ಸಲ್ಲಿ ತಾಳಿ ಕಟ್ಟಿ ನಂತರ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹೆಂಡತಿಯನ್ನು ಹೀಗೆ ನಡುನೀರಲ್ಲಿ ಇನ್ನೊಬ್ಬರ ಪಾಲಿಗೆ ಬಿಟ್ಟುಕೊಟ್ಟೆ ಎಂಬ ನೋವಲ್ಲಿ ಗದ್ದೆಗೆ ರಾತ್ರಿಯಲ್ಲಿ ಪೆಟ್ರೋಮ್ಯಾಕ್ಸ್ ಹಿಡಿದು ಹೊರಟಿದ್ದ. ತುಳಸಿ ತನ್ನ ಅಣ್ಣನನ್ನು ನೋಡಿ, ಅಣ್ಣಯ್ಯ ಎಲ್ಲೋಗ್ತಿದೀಯಾ, ಇರು ಎಂದು ಹೇಳಿದ್ರು. ಕೇಳದೆ ಬಾಗಿಲು ಭದ್ರಪಡಿಸ್ಕೊಂಡು, ಮಲ್ಕೋ ಚಿನ್ನಮ್ಮ, ನಾನು ಗದ್ದೆ ತೋಪಿನಲ್ಲಿ ಮಲಗುವೆ, ಮನಸ್ಸು ಸರಿಯಿಲ್ಲ ಎಂದು ಹೇಳಿ ಬಿರ್ಬಿರ್ನೆ ಹೊರಟಿದ್ದ. ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ಎನ್ನೋ ಕೋಪ ಬೇರೆ, ಅದರ ಜೊತೆ ಅವಳನ್ನು ಮರೆಯೋದು ಹೇಗೆ ಅಂತ. ಹೋಗ್ತಿದ್ದವನ ಕಣ್ಣಿಗೆ ದೂರದಲ್ಲಿ ಒಂದು ದೀಪ ಉರಿತಿರೋದು ಕಾಣ್ತು. ಯಾರೋ ಕಳ್ಳ ಎಂದು ಓಡಿ ಹೋಗಲು ಅಲ್ಲಿ ಪೆಟ್ರೋಮ್ಯಾಕ್ಸ್ ಹಿಡಿದು ಪದ್ಮ ಅಳುತ್ತಾ, ಆಗೋಲ್ಲ ಬಾವ, ಆಗಲ್ಲ, ನೀನೇ ನನ್ನ ಸಾಯಿಸ್ಬಿಡು, ನಿನ್ನ ತಂಗಿ ಬಗ್ಗೆ ಯೋಚನೆ ಮಾಡು, ನೀನು ನನ್ನ ಬಗ್ಗೆ ಒಂದು ನಿಮಿಷ ಯೋಚನೆ ಮಾಡು ಬಾವ, ಮನಸ್ಸು ನಿಂಗೆ ಕೊಟ್ಟು ಇನ್ನೊಬ್ಬನ ಕೈಯಲ್ಲಿ ಹೇಗೆ ತಾಳಿ ಕಟ್ಟಿಸ್ಕೊಳ್ಳಿ ಎಂದು ಅಳುತ್ತಿದ್ದವಳನ್ನು ಸಮಾಧಾನ ಮಾಡ್ದ ಚಂದ್ರ. ಪದ್ಮ ನಡಿ, ಮನೆಗೆ ಬಿಡುವೆ, ಹೋಗು, ಇಲ್ಲೆಲ್ಲ ಇಷ್ಟೊತ್ತಿಗೆ ಬರಬಾರ್ದು, ಮಾವಯ್ಯ ಹುಡುಕ್ತಾರೆ, ಬಾ ಹೋಗೋಣ ಎಂದರು. ಕೇಳದೆ ಅವನ ತುಟಿಗೆ ತುಟಿ ಬೆರೆಸಿದ್ಲು. ಹೇಗಿದ್ರು ಅವರಿಬ್ಬರು ಗಂಡ ಹೆಂಡತಿ ಎನ್ನುವ ಧೈರ್ಯ ಅವಳಿಗೆ. ಆದರೆ ಆಕೆ ನಿರ್ಧಾರ ಮಾಡಾಗಿತ್ತು. ಚಂದ್ರ ದುಡುಕಬಾರ್ದು ಎಂದರೂ ಅವನಿಗೆ ಅವಳ ಸನಿಹದಿಂದ ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಅಲ್ಲೇ ಇದ್ದ ಗುಡಿಸಲಿಗೆ ಹೋದವರ ಮನಸ್ಸು ಬೆರೆತಿತ್ತು. ಪದ್ಮಾಗೆ ಅವನನ್ನು ಒಪ್ಪಿಸಲು ಬೇರೆ ದಾರಿ ಇರಲಿಲ್ಲ. ಅಪ್ಪಯ್ಯ ಹೀಗಾದರೂ ಒಪ್ಲಿ ಎಂದವಳು ಅವನೊಂದಿಗೆ ಬೆರೆತ್ಲು. ಇಬ್ಬರ ದೇಹ ಪೆಟ್ರೋಮ್ಯಾಕ್ಸ್ ಬೆಳಕಿನಲ್ಲಿ ಬೆರೆತಿತ್ತು. ಮೂಲೆಯಲ್ಲಿ ನಾಚಿ ಪದ್ಮ ಲಂಗದವಣಿ ಜೊತೆ ಚಂದ್ರನ ಪಂಚೆ ವಸ್ತ್ರಗಳು ಒಂದಾಗಿ ಮುದುರಿನೆಲ್ಲ ಸೇರಿತ್ತು. ಚಂದ್ರನ ಪ್ರೀತಿಯ ಪರಿ ತಿಳಿಯುತ್ತಾ ಹೋದವಳು ಮೊಂಡ ಗಂಡನನ್ನು ತನ್ನ ದಾರಿಗೆ ತಂದಿದ್ಲು. ಅಮ್ಮ ಎಂದು ದೀರ್ಘ ಉಸಿರು ಹೊರದಬ್ಬಿದವಳನ್ನು ಗಟ್ಟಿಯಾಗಿ ಅಪ್ಪಿದವನ ಕಾಲಿ ಬೆಲ್ಲನ್ನು ಗಟ್ಟಿಯಾಗಿ ಅಪ್ಪಿದವಳು. ಅವಳ ಕಣ್ಣಿಂದ ಹರಿತಿದ್ದ ಪ್ರೇಮ ಬಾಷ್ಪ ನೋಡಿದವನ ಮನಸ್ಸು ದೃಢವಾಗಿತ್ತು. ಇನ್ನೆಂದಿಗೂ ಪದ್ಮಳನ್ನು ದೂರ ಮಾಡಲಾರೆ ಎಂದುಕೊಂಡು ಹಣೆಯನ್ನು ಚುಂಬಿಸಿದ.
ಇಬ್ಬರ ಸಂಗಮ ಹೊಸ ಕಥೆಯನ್ನು ಸೃಷ್ಟಿ ಮಾಡಿತ್ತು. ಮಾಂಗಲ್ಯ ಬಂಧನಕ್ಕೆ ಎರಡು ಅರ್ಥ ಕೊಟ್ಟಿತ್ತು. ಒಂದು ಪ್ರೀತಿ ಕೃಷ್ಣ, ಇನ್ನೊಂದು ದ್ವೇಷದ ರಾಜ. ಮುಂಜಾವಿಗೆ ಎದ್ದ ಚಂದ್ರ ಪಕ್ಕದಲ್ಲೇ ಗುಬ್ಬಿಮರಿಯಂತೆ ಮಲಗಿದ್ದವಳ ಹಣೆಗೆ ಪ್ರೀತಿಯಿಂದ ಚುಂಬಿಸಿದ್ದ. ಎಚ್ಚರವಾದವಳು ಬಾಬಾ ಎಂದು ಅಪ್ಪಲು ಅವಳನ್ನು ಕರ್ಕೊಂಡು ಮನೆಗೋಗಿದ್ದ. ತುಳಸಿಗೆ ಆಶ್ಚರ್ಯ. ಅತ್ತಿಗೆ ಮತ್ತು ಅಣ್ಣ ಜೊತೆಗೆ ಬಂದಾಗ ಇಬ್ರು ಕೂಡ ಮದುವೆ ಆಗ್ತಾರ ಎನ್ನೋ ಖುಷಿಯಲ್ಲಿ ಅತ್ತಿಗೆಗೆ ಗೊಂಬೆಯಂತೆ ಸಿದ್ಧ ಮಾಡಿದ್ಲು. ಶುದ್ಧವಾದ ಚಂದ್ರ ಮಡಿಬಟ್ಟೆ ತೊಟ್ಟು ಅಘೋರೇಶ್ವರ ದೇವಸ್ಥಾನಕ್ಕೆ ದೇವರ ಹರಕೆ ತೀರಿಸಲು ಹೆಂಡತಿ ಮತ್ತು ತಂಗಿ ತುಳಸಿ ಜೊತೆ ಹೋಗಿದ್ದ. ಅಲ್ಲೇ ಪೂಜಾರಪ್ಪನ ಆಶೀರ್ವಾದದಲ್ಲಿ ಈ ದೇವರ ಮುಂದೆ ಪದ್ಮ ಕುತ್ತಿಗೆಗೆ ಮತ್ತೊಮ್ಮೆ 3 ಗಂಟು ಹಾಕ್ದ. ಅವರ ಸಂಬಂಧಕ್ಕೆ ಸಂಪೂರ್ಣ ಅರ್ಥ ಕೊಟ್ಟಿದ್ದ. ಹರಕೆ ಉಡುಗೆ ತೊಟ್ಟು ಉರುಳು ಸೇವೆ ಮಾಡಿ ಉಪವಾಸ ವ್ರತ ಶುರು ಮಾಡಲು ಪದ್ಮ ಕೂಡ ತನ್ನ ಭಾವ ಅಂದರೆ ಗಂಡನಿಗಾಗಿ ಹರಕೆ ಹೊತ್ಕೊಂಡ್ಳು. ಇನ್ನು ಪ್ರತಿ ವರ್ಷ ತಾನೇ ಬಂದು ಅಘೋರೇಶ್ವರನ ಸನ್ನಿಧಾನದಲ್ಲಿ ಹರಕೆ ತೀರಿಸೋದಾಗಿ ಬೇಡ್ಕೊಂಡ್ಳು. ಭಕ್ತಿಯಿಂದ ಬೇಡ್ಕೊಂಡವಳ ಬದುಕು ಹರಕೆಗೆ ಮಾತ್ರ ಸೀಮಿತವಾಗಿತ್ತು. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿ ಅವಳಿಂದ ಬಹುದೂರ ಹೋಗುವನು ಎಂಬ ಚಿಕ್ಕ ಸೂಚನೆ ಕೂಡ ಪದ್ಮಾಕ್ ತಿಳಿಯಲಿಲ್ಲ. ಚಂದ್ರನ ಆಯಸ್ಸು ಈ ಹಬ್ಬಕ್ಕೆ ಮಾತ್ರ ಇತ್ತು. ಮುಂದಿನ ವರ್ಷಕ್ಕೆ ಮಣ್ಣಾಗುವ ಸೂಚನೆ ಅಲ್ಲಿ ಖುಷಿಯಾಗಿದ್ದ ದಂಪತಿಗಳಿಗೆ ತಿಳಿದಿಲ್ಲ. ಅದಾಗಲೇ ಚಂದ್ರ ಮತ್ತು ಪದ್ಮ ಮದುವೆ ವಿಷಯದ ಸುದ್ದಿ ಕಾಡ್ಗಿಚ್ಚಿನಂತೆ ಊರಿನ ತುಂಬ ಹಬ್ಬಿತ್ತು. ಮೊದಲೇ ಹಳ್ಳಿಯ ಜನಕ್ಕೆ ವಿಷಯ ಬಹುಬೇಗ ತಿಳಿಯುತ್ತೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.